ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮಕರ ಕ್ಯಾಪ್ರಿಕಾನ್ ರಾಶಿ ಸೈನ್ ಅವರಿಗೆ ಈ ಇಯರ್ ಹೇಗೆ ಇದೆ ಅಂತ ನೋಡೋಣ. ಟ್ಯಾರೋ ರೀಡಿಂಗ್ ಗೈಡೆನ್ಸ್ ಇಂದ ತಿಳ್ಕೊಳ್ಳೋಣ. ಇಲ್ಲಿ ಯಾವುದೇ ರೀತಿ ಡೇಟ್ ಆಫ್ ಬರ್ತ್, ನೇಮ್, ಜೆಂಡರ್, ಫಿಮೇಲ್, ಮೇಲ್ ಆಗಿ ವಿಚಾರ ಮಾಡಿ ಇಲ್ಲಿ ಯಾವುದೇ ರೀತಿ ಹೇಗಿದೆ ಆನ್ಸರ್ ಅಂತ ತಿಳ್ಕೊಳ್ಳೋದಿಲ್ಲ. ಓನ್ಲಿ ವಿತ್ ಟ್ಯಾರೋ ಡೆಕ್ಸ್ ಇಂದ ತಿಳ್ಕೊಳ್ಳೋಣ. ಸೊ ನಾನು ಇಲ್ಲಿ 3 ವಿಚಾರವಾಗಿ ಕಾರ್ಡ್ಸ್ನ ಪಿಕ್ ಮಾಡ್ತಾ ಇದ್ದೀನಿ. ಎಸ್ ಆರ್ ನೋ ನಿಮ್ಮ ಇನ್ನರ್ ಕ್ವೆಶನ್ಗೆ ಕೂಡ ಪಿಕ್ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಪಿಕ್ ದ ಕಾರ್ಡ್ ಫಾರ್ ಯುವರ್ ಬಿಸ್ನೆಸ್, ಕರಿಯರ್, ರಿಲೇಶನ್ಶಿಪ್. ನಿಮ್ಮ ಕೆಲಸದಲ್ಲಿ ಆಗಿರ್ಬೋದು, ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಆಗಿರ್ಬೋದು, ಇಲ್ಲ ನೀವು ಕೆಲಸ ಮಾಡೋದಾಗಿರ್ಬೋದು. ಈ ವರ್ಷ ಹೇಗಿದೆ ಅಂತ ನೋಡೋಣ. ಸೊ ಇಲ್ಲಿ ನಾನು 3 ಕಾರ್ಡ್ಸ್ನ ಪಿಕ್ ಮಾಡ್ತೀನಿ. ಸೊ ನಾನು ಇಲ್ಲಿ 3 ಟೈಪ್ಸ್ ಆಫ್ ಕಾರ್ಡ್ನ ತಗೊಂಡಿದ್ದೀನಿ. ಒಂದು ಎಸ್ ಆರ್ ನೋಗೆ, ಒಂದು ಲೈಕ್ ಪಿಕ್ ಆಫ್ ದ ಕಾರ್ಡ್ಸ್ಗೆ, ಇನ್ನು ಒಂದು ಬಂದು ಹೆಲ್ತ್ ಕಾರ್ಡ್, ಮತ್ತೆ ನಿಮ್ಮ ಟೈಮಿಂಗ್ ಕಾರ್ಡ್. ಯಾವುದಾದ್ರೂ ಮೇ ಬಿ ಕ್ವೆಶನ್ಸ್ ಬಂದರೆ ಸೊ ಆ ಕ್ವೆಶನ್ಗೆ ಎಷ್ಟು ದಿವಸದಲ್ಲಿ ವೇಟ್ ಮಾಡಿ ನೀವು ನಿರ್ಧಾರ ತಗೋಬೇಕು ಅಂತ ಇರುತ್ತೆ. ಓಕೆ, ಲೆಟ್ಸ್ ಸ್ಟಾರ್ಟ್. ನಿಮ್ಮ ನೇಮ್ನ 3 ಟೈಮ್ಸ್ ನಿಮ್ಮ ಮನಸ್ಸಲ್ಲಿ ರಿಪೀಟ್ ಮಾಡ್ಕೊಂಡು ಆಮೇಲೆ ಈ ವಿಡಿಯೋನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಖಂಡಿತ ರೆಸೊನೇಟ್ ಆಗುತ್ತೆ ಅಂತ ಹೇಳ್ತಾ ಲೆಟ್ಸ್ ಸಿ. ಸೊ ನಿಮ್ಮ ಮನಸ್ಸಲ್ಲಿ ಯಾವುದಾದ್ರೂ ವಿಚಾರ ಇದ್ದರೆ ಸೊ ಆ ವಿಚಾರಕ್ಕೆ ಸೊ ಕ್ವೆಶನ್ಗೆ ಆನ್ಸರ್ ಏನಿದೆ ಅಂತ ನೋಡೋಣ. ಓಕೆ, ಸೊ ನಿಮ್ಮ ಮನಸ್ಸಿನ ವಿಚಾರಕ್ಕೆ ನಿಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿಕೊಳ್ಳಿ. ಸೊ ಒಂದೇ ಒಂದು ಪ್ರಶ್ನೆ ಆಗಿರಬೇಕು. ಸೊ ಅದು ಕನ್ಫ್ಯೂಸ್ಡ್ ಕ್ವೆಶನ್ ಆಗಿರಬಾರ್ದು. ಸೊ ಒಂದು ಪ್ರಶ್ನೆಯನ್ನು ಮಾತ್ರ ನಿಮ್ಮ ಮನಸ್ಸಲ್ಲಿ ಕೇಳಿಕೊಳ್ಳಿ. ಆ ಪ್ರಶ್ನೆಗೆ ಉತ್ತರ ಏನಿದೆ ಅಂತ ನೋಡೋಣ. ಓಕೆ, ಆ ಪ್ರಶ್ನೆಗೆ, ಆ ಕೆಲಸಕ್ಕೆ, ಆ ವಿಚಾರದಲ್ಲಿ ನೀವು ಪ್ರೋಗ್ರೆಸ್ ಆಗ್ತಾ ಇದ್ರೆ, ರಿಸಲ್ಟ್ಗೆ ವೇಟ್ ಮಾಡ್ತಾ ಇದ್ರೆ ಖಂಡಿತ ಆ ಕೆಲಸ ಆಗುತ್ತೆ. ಸೊ ಏನಕ್ಕಂದ್ರೆ ಎಸ್ ಕಾರ್ಡ್ ಬಂದಿದೆ. ಹಾಗಾದ್ರೆ ನಿಮ್ಮ ಈ ಇಯರ್ ಜರ್ನಿ ಹೇಗೆ ಇದೆ, ಹೇಗೆ ಸ್ಟಾರ್ಟ್ ಆಗುತ್ತೆ ಅಂತ ಟ್ಯಾರೋ ರೀಡಿಂಗ್ ಅಲ್ಲಿ ನೋಡೋಣ ಬನ್ನಿ. ನೀವು ನಿಮ್ಮ ಕರಿಯರ್, ಬಿಸ್ನೆಸ್ ಯಾವುದಾದ್ರೂ ವಿಚಾರಕ್ಕೆ ವೇಟ್ ಮಾಡ್ತಾ ಇದ್ದೀರಾ, ನಿಮಗೆ ಈ ಇಯರ್ ಜಸ್ಟಿಸ್ ಸಿಗುತ್ತೆ. ರಿಸಲ್ಟ್ ನಿಮ್ಮ ಕಡೆ ಇರುತ್ತೆ. ಒಂದು ಪಾಸಿಟಿವ್ ವೈಬ್ ಕ್ರಿಯೇಟ್ ಆಗುತ್ತೆ. ಡಿಸಿಷನ್ ಮೇಕಿಂಗ್ ಅಲ್ಲಿ ನಿಮ್ಮನ್ನ ತೊಡಗಿಸ್ಕೊಳ್ತೀರಾ. ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಸೊ ರೆಸ್ಪಾನ್ಸಿಬಲ್ ಪರ್ಸನ್ ಆಗಿರ್ತೀರಾ, ಬ್ಯಾಲೆನ್ಸ್ಡ್ ಆಗಿರ್ತೀರಾ ನಿಮ್ಮ ಫ್ಯಾಮಿಲಿಯಲ್ಲಿ. ಸೊ ಒಂದು ಲೀಡರ್ಶಿಪ್ ಕ್ವಾಲಿಟಿಯನ್ನು ಬೆಳೆಸ್ಕೊಳ್ತೀರಾ. ಸೊ ಲೈಫ್ ಗೋಲ್ಸ್ ಏನಾದರೂ ರೀಚ್ ಮಾಡೋದಕ್ಕೆ ತುಂಬಾನೇ ಎಫರ್ಟ್ಸ್ ಆಗ್ತಾ ಇದ್ರೆ ಸೊ ಆ ಲೈಫ್ ಗೋಲ್ಸ್ಗೋಸ್ಕರ ತುಂಬಾನೇ ಸ್ಟ್ರೆಸ್ ತಗೊಳ್ತಾ ಇದ್ದೀರಾ, ಹಾರ್ಡ್ ವರ್ಕ್ ಜಾಸ್ತಿ ಮಾಡ್ತಾ ಇದ್ದೀರಾ. ಸೊ ಆ ಹಾರ್ಡ್ ವರ್ಕಿಂದ ನಿಮಗೆ ತುಂಬಾನೇ ಕಷ್ಟ ಆಗ್ತಾ ಇದೆ, ಸುಸ್ತಾಗ್ತಾ ಇರುತ್ತೆ, ನಿಮ್ಮ ಎನರ್ಜಿ ಲೂಸ್ ಮಾಡ್ಕೊಳ್ತಾ ಇರ್ತೀರಾ. ಸೊ ಸ್ವಲ್ಪ ಟೈಮ್ ಕೊಡಿ, ರಿಲ್ಯಾಕ್ಸ್ ಆಗಿ, ಕಾಮ್ ಆಗಿರಿ, ನಿಮಗೆ ಒಳ್ಳೇದಾಗುತ್ತೆ. ಸೊ ನೀವು ಎಲ್ಲಾದರೂ ಒಂದು ವೆಕೇಶನ್ಗೆ ಹೋಗಿ ಬನ್ನಿ ನಿಮ್ಮ ಫ್ಯಾಮಿಲಿ ಜೊತೆ, ಒಂದು ಹೋಲಿ ಪ್ಲೇಸಸ್ಗೆ ಹೋಗಿ ಬನ್ನಿ. ಸೊ ನಿಮ್ಮ ಮೈಂಡನ್ನ ಯಾವಾಗಲೂ ಕಾಮ್, ಪೇಷನ್ಸಿಂದ ಇಟ್ಕೊಳ್ಳಿ ಈ ವರ್ಷ. ಏನಕ್ಕಂದರೆ ನೀವು ಮಾಡಬೇಕಂತ ಇರೋ ಕೆಲಸಗಳು ತುಂಬಾ ಇದೆ. ಸೊ ನಿಮಗೆ ತುಂಬ ಒಳ್ಳೇದಾಗೋದಿದೆ ಈ ವರ್ಷ. ನೀವು ಮದುವೆ ಆಗೋದಕ್ಕೆ ಟ್ರೈ ಮಾಡ್ತಾ ಇರೋರು ಇರ್ಬೋದು, ಮದುವೆ ಆಗಿರೋರು ಇರ್ಬೋದು, ಏನಾದರೂ ನ್ಯೂ ಬಿಗಿನಿಂಗ್ಸ್, ನ್ಯೂ ಪ್ರಾಜೆಕ್ಟ್ನ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿರೋರು, ಫೈನಾನ್ಷಿಯಲಿ ಗ್ರೋತ್, ಸ್ಟೆಬಿಲಿಟಿಗೆ ಯೋಚನೆ ಮಾಡೋರು ಆಗಿರ್ಬೋದು, ಎಲ್ಲರೂ ಸಕ್ಸಸ್ ಆಗ್ತೀರಾ. ಆದರೆ ಯಾವುದಾದ್ರೂ ಹಳೆ ವಿಚಾರ, ಓಲ್ಡ್ ಪ್ರಾಜೆಕ್ಟ್ಸ್, ಯಾವುದೋ ಒಂದು ಪ್ರಾಜೆಕ್ಟ್ಸ್ ಅರ್ಧದಲ್ಲಿ ನಿಂತೋಗಿರೋದು, ಯಾವುದೋ ಒಂದು ವಿಚಾರ ಕಂಪ್ಲೀಟ್ ಆಗಿ ಆ ವಿಚಾರದ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗದೇ ಇರ್ಬೋದು. ಅಂಥವ್ರು ಇದ್ದರೆ, ಆ ಕೆಲಸ ಸಕ್ಸಸ್ ಆಗ್ತಿಲ್ಲ ಅಂತ ಇದ್ದರೆ ಆ ವಿಚಾರದ ಬಗ್ಗೆ ಸ್ವಲ್ಪ ಟೈಮ್ ಕೊಡಿ. ಅಟ್ಲೀಸ್ಟ್ ಸ್ವಲ್ಪ ಟೈಮ್, ಎಷ್ಟು ಟೈಮ್ ಕೊಡಬೇಕು ಆಗುತ್ತೆ ಅಂತಲೂ ನಾನು ಚೆಕ್ ಮಾಡಿ ನಿಮಗೆ ಹೇಳ್ತೀನಿ. ಬಿಕಾಸ್ ಆ ಒಂದು ವಿಚಾರದಲ್ಲಿ ಮೇ ಬಿ ಕಾರ್ಡ್ ಬಂದಿದೆ. ಸೊ ಆ ವಿಚಾರಕ್ಕೋಸ್ಕರ ನೀವು ಎಷ್ಟು ಸಮಯವನ್ನು ಕೊಡಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ ನೀವು ಆ ವಿಚಾರದ ಟೈಮಿಂಗ್ ಕಾರ್ಡ್ನ ಪಿಕ್ ಮಾಡೋದಕ್ಕೆ. ಸೊ ಆ ವಿಚಾರ ಬಿಟ್ಟು ನೀವು ಬೇರೆ ಎಲ್ಲ ಯಾವುದೇ ಬೇರೆ ವಿಚಾರವಾಗಿ ನೀವು ತೊಡಗಿಸ್ಕೋಬೇಕಾದ್ರೆ, ಫೈನಾನ್ಷಿಯಲಿ ನೀವು ಸ್ಟ್ರಾಂಗ್ ಆಗಬೇಕು, ಫೈನಾನ್ಷಿಯಲ್ ಸ್ಟೆಬಿಲಿಟಿಯನ್ನು ಹೊಂದ್ಕೋಬೇಕು ಅಂದರೆ ಅದು ಕೂಡ ಖಂಡಿತ ಆಗುತ್ತೆ. ಏನಕ್ಕಂದರೆ ನಿಮ್ಮ ವಿಷನ್ ತುಂಬ ದೊಡ್ಡದಾಗಿದೆ. ಸೊ ನಿಮ್ಮ ವಿಷನಲ್ಲಿ ನೀವು ಏನೆಲ್ಲ ನೀವು ವರ್ಕ್ ಹಾರ್ಡ್ ಮಾಡ್ತಾ ಇದ್ದೀರಾ, ಆ ಹಾರ್ಡ್ ವರ್ಕ್ಗೆ ಒಂದು ಗುಡ್ ಪೇ ಅಂತಲೇ ಸಿಗುತ್ತೆ. ಸೊ ನಿಮ್ಮ ಬಿಸ್ನೆಸ್ಸಲ್ಲಿ ಎಕ್ಸ್ಪ್ಯಾನ್ಷನ್ ಆಗಿದ್ರೂ ಅದಕ್ಕೂ ಸಿಗುತ್ತೆ. ಸೊ ಟೈಮಿಂಗ್ ಕಾರ್ಡಲ್ಲಿ ನಿಮ್ಮ ಒಂದು ಹಳೆ ವಿಚಾರದ ಬಗ್ಗೆ
ಏನಿದೆ ಅಂತ ನೋಡ್ತಾ ಇದ್ದೀನಿ ಇಲ್ಲಿ. ಸೊ ಆ ವಿಚಾರದ ಬಗ್ಗೆ ನೋಡೋದಾದರೆ, ಸೊ ನಿಮ್ಮ ಟೈಮಿಂಗ್ ಕಾರ್ಡಲ್ಲಿ ತುಂಬ ಕಷ್ಟ ಇದೆ, ಸೊ ಆ ವಿಚಾರನೇ ಪದೇ ಪದೇ ಹೋಲ್ಡ್ ಆಗ್ತಾ ಇದೆ, ಸ್ಟಾಪ್ ಆಗ್ತಾ ಇದೆ ಅಂದರೆ ಈ 8 ವಾರ ಬಿಟ್ಟು ನೀವು ಟ್ರೈ ಮಾಡಿ. ಈ ವಿಡಿಯೋ ನೋಡಿದ ತಕ್ಷಣ, ಸೊ ವಿಡಿಯೋ ನೋಡಿದ ನಂತರ 8 ವಾರಗಳ ಬಿಟ್ಟು 8 ವಾರಗಳ ಆದಮೇಲೆ ಈ ವಿಚಾರದ ಬಗ್ಗೆ ಮತ್ತೆ ಆಲೋಚನೆ ಮಾಡಿ ಅಂತ ಹೇಳ್ತಾ, ಸೊ ಮತ್ತೆ ಇನ್ನೊಂದು ಮೇ ಬಿ ಕಾರ್ಡ್ ಬಂದಿತ್ತು. ಸೊ ನಿಮ್ಮ ಹೈ ಲೆವೆಲ್ ಕಮಿಟ್ಮೆಂಟ್ಸ್ ಬಗ್ಗೆ ಯೋಚನೆ ಮಾಡ್ತಿದ್ರೆ, ಯಾವುದಾದ್ರೂ ಸಿಚುವೇಶನ್ ನಿಮಗೆ ಆ ಥರದ ನಿರ್ಧಾರಕ್ಕೆ ಗುರಿ ಮಾಡ್ತಿದ್ರೆ, ಯಾರಿಂದಾದ್ರೂ ನಿಮಗೆ ನೋವು ಆಗ್ತಾ ಇದ್ರೆ, ಅವರು ಬಂದು ನಿಮಗೆ ಸಾರಿ ಕೇಳಿ, ಇಲ್ಲ ನೀವು ಯಾರನ್ನಾದ್ರೂ ಕನ್ವಿನ್ಸ್ ಮಾಡಬೇಕಿದ್ದಲ್ಲಿ ಸ್ವಲ್ಪ ಟೈಮ್ ಕೊಡೋದಕ್ಕೆ ಒಳ್ಳೆಯದು ಅಂತ ಹೇಳ್ತಾ ಇದ್ದೀನಿ. ಸೊ ಆ ಟೈಮ್ ವಿಚಾರವಾಗಿ ನೀವು ಏನೇ ಪ್ರಯತ್ನ ಮಾಡಿದ್ರೂ ಆಗಲ್ಲ. ನಿಮ್ಮ ತಾಯಿ, ಮದರ್ ಅಥವಾ ತಾಯಿ ಸ್ಥಾನದಲ್ಲಿ ಇರೋರ ಹೆಲ್ಪ್ ತಗೊಳ್ಳಿ, ಆ ಕೆಲಸ ಖಂಡಿತ ಆಗುತ್ತೆ. ಏನಕ್ಕಂದ್ರೆ ಈ ನಿಮ್ಮ ಎಲ್ಲ ವಿಚಾರಗಳಲ್ಲಿ ನೋಡಿದ್ರೆ ನಿಮಗೆ ಮನಸ್ಸು ನೋವು ಮಾಡಿರೋರು ಒಂದು ವಿಚಾರ ಒಂದು ಬಿಟ್ಟು, ನಿಮ್ಮ ಯಾವುದೋ ಒಂದು ಹಳೆ ಕೆಲಸ ಈ ವರ್ಷ 2025 2024 ಹಳೆ ಕೆಲಸ ಯಾವುದಾದ್ರೂ ಬಾಕಿ ಇರೋದಾದ್ರೆ ಆ 2 ವಿಚಾರದಿಂದ ಮಾತ್ರ ನಿಮಗೆ ಈ ವರ್ಷ ನೋವು ಉಂಟು ಮಾಡುತ್ತೆ. ಅದು ಬಿಟ್ಟರೆ ನಿಮಗೆ ಈ ವರ್ಷದಲ್ಲಿ ತುಂಬ ಒಳ್ಳೆಯದಾಗೋದಿದೆ, ಒಳ್ಳೆ ಕೆಲಸದ ನಿರ್ಧಾರಗಳನ್ನು ತಗೊಳ್ತಿದ್ದೀರಾ ಸೊ ಅಂತ ಹೇಳ್ತಾ, ಸೊ ಈ 2 ವಿಷಯದಲ್ಲಿ ಮಾತ್ರ ನೀವು ತುಂಬಾನೇ ಫೋಕಸ್ಡ್ ಆಗಿರಬೇಕಾಗುತ್ತೆ. ಸೊ ನೀವೇನಾದರೂ ಫೋಕಸ್ನ ಕಳ್ಕೊಂಡಿದ್ದಲ್ಲಿ, ನೀವು ಏನಾದರೂ ಮತ್ತೆ ನೀವು ಯಾಮಾರಿದ್ದಲ್ಲಿ, ಈ ಹಳೆ ಪ್ರಾಜೆಕ್ಟ್ ಬಗ್ಗೆ ನೀವು ಯೋಚನೆ ಮಾಡೋದನ್ನ ನೀವು ಸ್ವಲ್ಪ ಸಮಯದ ನಂತರ ನಿಲ್ಲಿಸಿದ್ದೆ ಅದರಲ್ಲಿ ಬೇರೆಯವರಿಗೆ ಬೆನಿಫಿಟ್ ಆಗುತ್ತೆ. ಸೊ ನಿಮಗೆ ಇದರಿಂದ ತುಂಬಾ ಲಾಸ್ ಆಗುತ್ತೆ, ಹ್ಯೂಜ್ ಲಾಸ್ನ ಅನುಭವಿಸ್ತೀರಾ. ಸೊ ನಿಮಗೆ ಈ ವಿಚಾರದ ಬಗ್ಗೆ, ಈ ಹೊಸ ಪ್ರಾಜೆಕ್ಟ್ ಹಳೆ ಪ್ರಾಜೆಕ್ಟ್ ಏನಿದೆಯೋ ಆ ಪ್ರಾಜೆಕ್ಟ್ ಬಗ್ಗೆ 8 ವಾರದ ನಂತರ ನೀವು ವರ್ಕ್ ಮಾಡಿದ್ದಲ್ಲಿ ನಿಮಗೆ ಈ ಪ್ರಾಜೆಕ್ಟಿಂದ ತುಂಬಾ ಸಕ್ಸಸ್ ಆಗುತ್ತೆ, ಫೈನಾನ್ಷಿಯಲಿ ಗ್ರೋತ್ ಕೂಡ ಸಿಗುತ್ತೆ. ಸೊ ಇನ್ನೊಂದು ಹೈ ಕಮಿಟ್ಮೆಂಟ್ ಬಗ್ಗೆ ನಾನು ಹೇಳಿದಂಗೆ, ಸೊ ನೀವು ಯಾರಾದರೂ ನಿಮ್ಮ ಮನಸ್ಸಿಗೆ ನೋವು ಮಾಡಿದರೆ ಆ ಪರ್ಸನ್ ಇಂದ ನೀವು ಕ್ಷಮೆನ ಯೋಚಿಸ್ತಾ ಇದ್ದರೆ, ಸೊ ಆ ಪರ್ಸನ್ಗೋಸ್ಕರ ನೀವು ಜಾಸ್ತಿ ಯೋಚನೆ ಮಾಡಬೇಡಿ. ಸೊ ಖಂಡಿತ ಸ್ವಲ್ಪ ಟೈಮ್ ಕೊಟ್ಟ ಮೇಲೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ, ನಿಮ್ಮ ಹೆಲ್ತ್ ಬಗ್ಗೆ ಹೇಗಿದೆ ಅಂತ ನೋಡೋಣ. ಸೊ ಇಲ್ಲಿ ನಾನು ಹೆಲ್ತ್ ಕಾರ್ಡ್ನ ಪಿಕ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಹೆಲ್ತ್ ಬಗ್ಗೆ 3 ಕಾರ್ಡ್ಸ್ನ ಪಿಕ್ ಮಾಡ್ತಾ ಇದ್ದೀನಿ. ಏನು ಬರ್ತಾ ಇದೆ ಹೆಲ್ತ್ ಬಗ್ಗೆ ಅಂತ ನೋಡೋಣ. ಲೆಟ್ ಮೀ ಪಿಕ್ ಫಾರ್ ಮಕರ ರಾಶಿ, ಕ್ಯಾಪ್ರಿಕಾನ್ ರಾಶಿ ಅವರಿಗೆ ಆರೋಗ್ಯ ಹೇಗಿದೆ ಈ ವರ್ಷ ಅಂತ ನೋಡೋಣ. ನಿಮಗೆ ಯಾವುದಾದ್ರೂ ಹಳೆ ಹೆಲ್ತ್ ಪ್ರಾಬ್ಲಮ್ಸ್ ಇದ್ದರೆ, ಸೊ ಲೈಕ್ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದರೆ, ಸೊ ನಿಮಗೆ ಏನಾದರೂ ಒಂದು ಸ್ವಲ್ಪ ಯಾವುದೋ ಕಾಲು ನೋವು, ಕೈ ನೋವು ಆ ಥರ ಏನಾದರೂ ಇದ್ದರೆ, ಒಂದು ಮೈನರ್ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದರೆ, ಸೊ ದಯವಿಟ್ಟು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಮೆಡಿಸಿನ್ಸ್ ಚೇಂಜ್ ಮಾಡ್ಬೋದಾ ಅಂತ ಚೆಕ್ ಮಾಡಿ ಒಪಿನಿಯನ್ಸ್ ತಗೊಳ್ಳಿ. ಸೊ ಇದು ಒಂದು ಗೈಡೆನ್ಸ್ ಮೆಸೇಜ್ ಆಗಿರುತ್ತೆ, ಯಾವುದೇ ರೀತಿ ಫೋರ್ಸ್ ಇರೋದಿಲ್ಲ. ಸೊ ನಿಮಗೆ ಅನಿಸಿದ್ರೆ ಮೆಡಿಸಿನ್ಸ್ ತೊಗೊಳ್ತಾ ಇದ್ರು ಸರಿ ಹೋಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇದ್ರೆ, ಸೊ ಒಂದ್ಸತಿ ನೀವು ಒಪಿನಿಯನ್ನ ತಗೊಳ್ಳಿ ಡಾಕ್ಟರ್ ಹತ್ರ. ಮೇ ಬಿ ಚೇಂಜ್ ಆಗ್ಬೋದು, ಈ ಪ್ರಾಬ್ಲಮ್ಸಿಂದ ನೀವು ಹುಷಾರಾಗ್ಬೋದು. ಸೊ ಇದು ಒಂದು ಗೈಡೆನ್ಸ್ ಹೆಲ್ತ್ ಮೆಸೇಜ್ ಆಗಿರುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ಕಾರ್ಡ್ನ ಪಿಕ್ ಮಾಡೋಣ. ಓಕೆ, ನೀವು ನಿಮ್ಮನ್ನ ಯಾವುದೇ ವಿಚಾರದಲ್ಲಿ ಆಗಲಿ, ನಿಮ್ಮ ಆರೋಗ್ಯದ ಕಡೆ ಆಗಲಿ ನೀವು ಪುಷ್ ಮಾಡಬೇಡಿ. ಆರಾಮಾಗಿ ಸ್ಟ್ರೆಸ್ ಫ್ರೀ ಆಗಿರಿ. ಸೊ ಇಲ್ಲ ನಾನು ದಪ್ಪ ಇದ್ದೀನಿ, ಜಿಮ್ಗೆ ಹೋಗಿ ಸಣ್ಣ ಆಗಬೇಕು, ಫೋರ್ಸ್ಫುಲ್ಲಾಗಿ ಈ 1 ವೀಕಲ್ಲೇ ಸಣ್ಣ ಆಗಬೇಕು, ಈ 1 ವೀಕಲ್ಲಿ ತುಂಬ ಡಯೆಟ್ ಮಾಡಬೇಕು, ಆ ಥರ ವಿಚಾರವನ್ನು ಮಾಡಬೇಡಿ. ಸೊ ಆರಾಮಾಗಿ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ಸೊ ಆರೋಗ್ಯಕ್ಕೆ ಯಾವುದು ಒಳ್ಳೆಯದೋ ಆ ಊಟ, ಆ ಪದಾರ್ಥಗಳನ್ನು ಸೇವಿಸಿ. ಅದು ಮಾನಸಿಕವಾಗಿಯೂ ನೀವು ಆರಾಮಾಗಿ ಡಿಸಿಷನ್ ತಗೊಳ್ಳಿ, ಸ್ಟ್ರೆಸ್ ಫ್ರೀ ಆಗಿರಿ. ಸೊ ದೇವರಲ್ಲಿ ನಂಬಿಕೆ ಇಡಿ, ನಂಬಿಕೆನ ಕಳ್ಕೋಬೇಡಿ. ನಿಮ್ಮ ಹೆಲ್ತ್ ಚೆನ್ನಾಗಿ ಆಗುತ್ತೆ, ಚೆನ್ನಾಗಿ ಇರುತ್ತೆ. ಸೊ ದೇವರು ನಿಮ್ಮ ಜೊತೆಗೆ ಯಾವಾಗಲೂ ಇರ್ತಾರೆ. ಫೇತ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನಿಮ್ಮ ವಿಚಾರದಲ್ಲಿ. ಏನಕ್ಕಂದರೆ ನೀವು ಏನೇ ಮಾಡಿದ್ರೂ ದೇವರ ಅನುಗ್ರಹ ಇಲ್ಲದೆ ನಿಮಗೆ ಅಂತಲ್ಲ, ನಮಗೆ ಅಂತಲ್ಲ, ಎಲ್ಲರಿಗೂ ದೇವರ ಅನುಗ್ರಹ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ದೇವರಿಲ್ಲ ಅಂದರೆ ನಾವು ಇಲ್ಲ. ಯೂನಿವರ್ಸ್ ನಮಗೆ ತುಂಬ ಒಳ್ಳೇದು ಮಾಡಿದೆ ಅಂತ ಹೇಳ್ತಾ, ಸೊ ಯೂನಿವರ್ಸ್ ಮೆಸೇಜ್ ಮಕರ ರಾಶಿಯವರಿಗೆ, ಕ್ಯಾಪ್ರಿಕನ್ ರಾಶಿಯವರಿಗೆ
ಈ ವರ್ಷ ಇಂಪಾರ್ಟೆಂಟ್ ಮೆಸೇಜ್ ಏನು ಕೊಡ್ತಾ ಇದೆ ಅಂತ ನೋಡೋಣ. ನಾನು ಇಲ್ಲಿ ಒರಾಕಲ್ ಕಾರ್ಡ್ನ ತೊಗೊಂಡಿದ್ದೀನಿ, ಇಂಡಿಯನ್ ಒರಾಕಲ್ ಕಾರ್ಡ್ನ ನಾನು ತೊಗೊಂಡಿದ್ದೀನಿ ನಿಮ್ಮ ವಿಚಾರವಾಗಿ. ಸೊ ಇಲ್ಲಿ ನಾನು ಅಗೇನ್ 3 ಕಾರ್ಡ್ಸ್ನ ಪಿಕ್ ಮಾಡ್ತಾ ಇದ್ದೀನಿ. ಯೂನಿವರ್ಸ್ ಮೆಸೇಜ್ ಏನು ಬರ್ತಾ ಇದೆ ಅಂತ ನೋಡೋಣ. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನೀವು ತುಂಬ ಹ್ಯಾಪಿ, ಖುಷಿಯಿಂದ ಇರ್ತೀರಾ. ಸೊ ನಿಮ್ಮ ರಿಲೇಷನ್ಶಿಪ್ ಈ ವರ್ಷ ತುಂಬಾ ಚೆನ್ನಾಗಿರುತ್ತೆ. ಸೊ ನಿಮ್ಮ ಇನ್ನರ್ ಸ್ಟ್ರೆಂತಲ್ಲಿ ಫೋಕಸ್ ಮಾಡಿ, ಯಾರಿಂದನೂ ಇನ್ಫ್ಲೂಯೆನ್ಸ್ ಆಗಬೇಡಿ ಅಂತ ಬರ್ತಾ ಇದೆ ಯೂನಿವರ್ಸ್ ಮೆಸೇಜ್ ನಿಮಗೆ. ಸೊ ಇನ್ನರ್ ಸ್ಟ್ರೆಂತ್ ಅಲ್ಲಿ ಫೋಕಸ್ ಮಾಡಬೇಕಾಗುತ್ತೆ ನೀವು, ಯಾರಿಂದನೂ ಇನ್ಫ್ಲೂಯೆನ್ಸ್ ಆಗಬೇಡಿ. ನಿಮಗೆ ಏನು ಬೇಕೋ ಅದನ್ನು ನೀವು ಮ್ಯಾನಿಫೆಸ್ಟ್ ಮಾಡಿದಲ್ಲಿ ಅದು ನಿಮಗೆ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಫೋಕಸ್ ಮಾಡಿ ಅಂತ ಹೇಳ್ತಾ ಇದೆ. ಸೊ ಫೋಕಸ್ ತುಂಬ ಇಂಪಾರ್ಟೆಂಟ್ ಇದೆ ಈ ವರ್ಷ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಕಮೆಂಟಲ್ಲಿ ಎಸ್ ಅಂತ ಟೈಪ್ ಮಾಡಿ ನನಗೆ ಫೀಡ್ಬ್ಯಾಕ್ ಕೊಡಿ ಅಂತ ಹೇಳ್ತಾ, ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಇದೇ ಥರ ವೀಡಿಯೋಸ್ನ ನೋಡ್ತಾ ಇರಿ. ನಿಮಗೆ ಬೇರೆ ಯಾವುದಾದ್ರೂ ವೀಡಿಯೋಸ್ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸ್ಕೊಡಿ, ಆ ವಿಡಿಯೋ ಬಗ್ಗೆ ನಾನು ಮಾಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.